ಹಾಯ್ ಎವ್ರಿವಾನ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಸಂತು ಇರಲಿಲ್ಲ, ಸಂತು ಇಲ್ಲದೇ ಕಾಫಿ ಯಾರಿಗೆ ಅಂದರೆ ನಮ್ಮನೆ ಒಬ್ಬಳು ದೊಡ್ಡ ಮನುಷ್ಯ ಇದ್ದಾಳಲ್ಲ, ಅವಳಿಗೆ ಕನುಷಿಗೆ ಅಂದರೆ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ. ಅವಳಿಗೆ ಟೆಸ್ಟ್ ನಡೀತಿತ್ತು, ಅವಳಿಗೆ ಆಫ್ ಡೇ ಮಾತ್ರ ಸ್ಕೂಲ್ ಇದ್ದಿದ್ದು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಕಾಫಿ ಬ್ರೆಡ್ ತಿಂದು ಹೋಗ್ತೀನಿ ಅಂತ ಹೇಳಿದ್ಲು. ಬನ್ನು ಬ್ರೆಡ್ ಎಲ್ಲ ತಿಂದು ಹೋಗ್ತೀನಿ ಅಂದಿದ್ಲು. ಸೊ ಅದು ಮಾಡಿಕೊಟ್ಟೆ. ಕಾಯ್ಕೊಂಡು ಕೂತಿದ್ದೆ ಅಲ್ವಾ ಕಾಫಿ ಮತ್ತು ಬನ್ಗೆ. ಇಸ್ಕೊ ಬಂಗಾರಿ, ಬೇಡ ಅಂತೆ. ಆಯ್ತು, ತಿನ್ನು ಬೇಗ ಬೇಗ, ಟೈಮ್ ಆಯ್ತು. ಇನ್ನು ಪೂಜೆಗೆ ಅಂತ ಹೇಳಿ ಹೂವು ಮತ್ತು ತುಳಸಿನ ತಂದು ಇಟ್ಕೊಂಡೆ. ಇನ್ನು ಸಾನುಗೂ ಕೂಡ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟೆ. ಅವಳಿಗೆ ಮಿಲ್ಕ್ ಹಾಕಿರೋ ಕಾಫಿ ಇಷ್ಟ ಆಗೋದಿಲ್ಲ, ಬ್ಲ್ಯಾಕ್ ಕಾಫಿನ ಕುಡಿಯೋದು. ಅವಳಿಗೂ ಟೆಸ್ಟ್ ಇತ್ತು, ಸೊ ಹಾಗಾಗಿ ಅವಳು ಹೊತ್ತ ಕೂತಿದ್ಲು. ಅವಳಿಗೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕೊಟ್ಟು ನಾನು ಮೊಳಕೆ ಕಾಳನ್ನ ಕಟ್ಟಿದ್ದೆ, ಹುರುಳಿ ಕಾಳನ್ನ. ಅದು ಮೊಳಕೆ ಬಂದಿದ್ವು ಚೆನ್ನಾಗಿ. ಅದನ್ನು ಬಾಕ್ಸಿಗೆ ಹಾಕಿ ಫ್ರಿಜ್ಗೆ ಇಟ್ಬಿಡೋಣ ಅಂತ ಹೇಳಿ ಅದನ್ನು ತೆಗೆದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೆ. ಇನ್ನು ನಾನು ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಇವತ್ತು ಪೂಜೆ ಮಾಡೋದಕ್ಕೆ ಆಗಲಿಲ್ಲ. ರೀಸನ್ ಏನು ಅಂದರೆ ಯಾರೋ ತೀರ್ಕೊಂಡಿದ್ರು. ನಾನು ಎಲ್ಲ ಕೆಲಸ ಮುಗಿಸಿ ಇನ್ನೇನು ಸ್ನಾನಕ್ಕೆ ಹೋಗಬೇಕಾಗಿತ್ತು, ಅಷ್ಟರಲ್ಲಿ ಆ ವಿಚಾರ ಗೊತ್ತಾಯಿತು. ಹಾಗಾಗಿ ನಾನು ಅಲ್ಲಿ ಹೋಗಿ ಬಂದೆ. ಇನ್ನು ಪೂಜೆನೂ ಮಾಡಲಿಲ್ಲ, ವೀಡಿಯೋನೂ ಮಾಡಲಿಲ್ಲ. ಇನ್ನು ಸಂಜೆ ಹೊತ್ತಿಗೆ ಬಂದು ನಾನು ಮತ್ತೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದಾದಮೇಲೆ ದೇವಸ್ಥಾನಕ್ಕೆ ಬಂದು ಹೋದೆ. ಅಂದರೆ ಓಂಕಾರೇಶ್ವರ ಟೆಂಪಲ್ಗೆ ಹೋಗಿ ಮುಗಿಸ್ಕೊಂಡು ಬಂದೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದೆ. ಇನ್ನು ನನಗೇನು ವೀಡಿಯೋ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಇನ್ನು ನೆಕ್ಸ್ಟ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿ ಜೊತೆಗೆ ಚಟ್ನಿನ ಮಾಡಿದೆ. ಇನ್ನು ಕನುಷಿನ ಸ್ಕೂಲ್ಗೆ ಬಿಡೋದಕ್ಕೆ ಅಂತ ಹೊರಟೆ. ಹತ್ತೋ ಮೇಲೆ ಜಂಪ್ ಜಂಪ್ ಜಂಪ್. ಲೇ, ಏನಿದು ಕೆರೆ ದಡ ಆಟ ಆಡ್ತಿದ್ಯಾ? ನಾನು ಬಿಟ್ಟು ಹೋಗ್ತೀನಿ. ನಾನು ಬಾಯ್ ಬಾಯ್. ಹತ್ತಿಯ ಇಲ್ಲ ಅದು ಹೋಗ ಮತ್ತೆ ಕನುಷಿ ಬಿಡಕ್ಕೆ ಹೋದೆ. ಇದು ಯಾವುದಿದು ಮಧ್ಯದಲ್ಲಿ ಕ್ಲಿಪ್ಪಿಂಗು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇದು ನಾನು ಸಂಡೇ ಹೋಗಿದ್ದೆ. ಶಿವಾಜಿನಗರಲ್ಲಿ ಇರೋವಂಥ ಶಾಪ್ ಇದು. ಅದು ಬಂದು ನಾನು ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದೆ. ತುಂಬ ಅಫೋರ್ಡ್ ಪ್ರೈಸಲ್ಲಿ ಇಲ್ಲಿ ಸೆರಾಮಿಕ್ ಐಟಮ್ಸ್ಗಳು ಸಿಗುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ನೋಡಿದ್ದೆ. ನನಗೆ ಸೆರಾಮಿಕ್ ಐಟಮ್ಸು ಮತ್ತು ಗ್ಲಾಸ್ ವೇರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದು ನನಗೆ ಇಷ್ಟ ಆಗಿತ್ತು ನೋಡಿದಾಗ. ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಸಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಕನುಷಿನೂ ಕರ್ಕೊಂಡು ಸಂಡೇ ಶಿವಾಜಿನಗರಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿದೆ. ನನಗೆ ಇಷ್ಟ, ಮೊದಲಾಗೆ ಸೆರಾಮಿಕ್ಸ್ ಇಷ್ಟ. ಇನ್ನು ಅಲ್ಲಿ ಇನ್ನೂ ಕ್ಯೂಟ್ ಆಗಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಐಟಮ್ಸ್ಗಳಿದ್ವು. ಒಂದಷ್ಟು ನಾನು ಬೈ ಮಾಡಿದೆ. ಯಾರಾದರೂ ಬೈ ಮಾಡೋರು ಇದ್ದರೆ ಹೆಲ್ಪ್ ಆಗುತ್ತೆ. ಹೋಗಿ ನೀವು ಕೂಡ ಬೈ ಮಾಡ್ಬೋದು. ತುಂಬ ಅಫೋರ್ಡ್ ಪ್ರೈಸಲ್ಲೇ ಸಿಗುತ್ತೆ. ಕ್ರೊಕರಿ ಯೂನಿಟ್ ಮಾಡ್ಕೊಳ್ಬೇಕು ಅನ್ನೋರು ಆರಾಮಾಗಿ ಹೋಗಿ ಬೈ ಮಾಡಿ. ಇನ್ನು ಅಡ್ರೆಸ್ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಶಿವಾಜಿನಗರಕ್ಕೆ ಹೋಗಿ ಏನಿದೆ ಶಾಪ್ ನೇಮು ಅದನ್ನು ಗೂಗಲಲ್ಲಿ ಹಾಕಿದ್ರೆ ಸಾಕು, ನಿಮ್ಗೆ ಆ ಶಾಪು ಈಸಿಯಾಗಿ ಸಿಗುತ್ತೆ. ಗೂಗಲ್ ಮ್ಯಾಪಲ್ಲೇ ಸಿಗುತ್ತೆ ಅದು. ಇನ್ನು ಅದಾದಮೇಲೆ ಅಲ್ಲೇ ಹೋಗಿದ್ದೆ ಅಲ್ವಾ ಶಿವಾಜಿನಗರ. ಇನ್ನು ಕಮರ್ಷಿಯಲ್ ಸ್ಟ್ರೀಟ್ ಎಷ್ಟು ದೂರ, ಮುಂಚೆ ತುಂಬ ಸುತ್ತಾಡಿದ್ದೀನಿ ಇಲ್ಲೆಲ್ಲ, ಬಟ್ ಇತ್ತೀಚೆಗೆ ಬಂದೇ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಒಂದು ರೌಂಡ್ ಹಾಗೆ ಸುತ್ತಾಡ್ಕೊಂಡು ಬಂದೆ. ಇನ್ನು ನೆಕ್ಸ್ಟು ಇವತ್ತಿನ ವೀಡಿಯೋಗೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಹೇಳಿದಾಗೆ ಇವತ್ತು ಮಂಗಳವಾರ, ಸಂಡೇ ಈವ್ನಿಂಗು ಊರಿಗೆ ಹೋಗಿದ್ರು. ಟ್ಯೂಸ್ಡೇ ಬಂದಿದ್ದರು, ಸ್ವಲ್ಪ ಕೆಲಸ ಆಯಿತು, ಜಮೀನು ಕೆಲಸ ಅಂತ ಹೋಗಿದ್ದರು. ಅವ್ರು ಬಂದಿದ್ದರು, ತಿಂಡಿ ಹಾಕ್ಕೊಟ್ಟಿದ್ದೆ. ಅವ್ರ ಅಕ್ಕನ ಮಗನೂ ಕೂಡ ಜೊತೆಗೆ ಬಂದಿದ್ದ. ಇನ್ನು ಸಾನು ಕೂಡ ಟೆಸ್ಟು ಮಧ್ಯಾಹ್ನ ಇದ್ದಿದ್ದು ಅವಳಿಗೆ ಹೋಗೋದು. ಅವಳು ಓದ್ಕೊತಾ ಇದ್ಲು. ಶೋಭವ್ರು ಮನೆ ಕ್ಲೀನ್ ಮಾಡ್ತಾಯಿದ್ರು. ಕುಕ್ಕಿನೂ ಬಂದು ಆಲ್ರೆಡಿ ಮೂಲೆ ಸೇರಿಕೊಂಡು ನಿದ್ರೆ ಮಾಡ್ತಾಯಿದ್ಲು. ಅವಳು ಎಲ್ಲರೂ ಮನೇಲಿದ್ದಾರೆ ಅಂದರೆ ಹಿಂಗೆ ಮಲಗಿಬಿಡ್ತಾಳೆ. ಪುಸಿ ಮಲಗಿರೋ ಸ್ಟೈಲ್ ನೋಡಿ, ಇದು ನಿದ್ದೆ ಮಾಡ್ತಾಯಿರೋ ಮೂಡು ಇದು, ಈ ರೇಂಜಿಗೆ. ಏಯ್, ಇದು ಯಾವ್ದಲ್ಲ ನಿದ್ದೆ, ಇದು ಬಾಲನ ಶೇಪ್ಲೆಸ್. ಇವಳಿಗೊಬ್ಳಿಗೆ ಅವನ್ನ ಮಾತಾಡ್ಸಂಗಿಲ್ಲ, ಅನ್ಕೊಂಡ್ಬಿಡ್ತಾಳೆ. ಏ ಪುಸಿ ಮಗ್ನು, ಇದು ಯಾವ ಆ್ಯಂಗಲಲ್ಲಿ ಮಲಗಿರೋದು ನೀನು? ಇದು ಯಾವುದಿದು ಆ್ಯಂಗಲು ನಿಂದು? ಹಿಂಗೂ ಮಲ್ಕೊಂಡಿದ್ದೆ ಮಾಡಾರಲ್ಲ, ನೈಟ್ ಡ್ಯೂಟಿ ಮಾಡಿಬಿಟ್ಟಿರ್ತಾನಲ್ಲ, ಅದಕ್ಕೆ ಯಾವ್ದು ಸಿಗುತ್ತೆ ಆ ಆ್ಯಂಗಲಲ್ಲಿ ಮಲ್ಬಿಡೋದು. ಒಬ್ಬ ಮರಿ ಮೊಟ್ಟೆ ಕೋಳಿ ಕೂತಂಗೆ ಕೂತೈತೆ. ಮೊಟ್ಟೆ ಇಕ್ತೀಯ ಮಗನೇ ನೀನು? ನೀನು ಹುಡುಗ, ನೀನು ಮೊಟ್ಟೆ ಇಕ್ಕೋಕ್ಕಾಗಲ್ಲ. ಮೊಟ್ಟೆ ಇಕ್ತೀಯಾ? ಬಂಗಾರ ಇದು. ಎಲ್ಲರೂ ನೈಟಲ್ಲಿ ಗುಡ್ ನೈಟ್ ಹೇಳಿದ್ರೆ ಇವನಿಗೆ ಬೆಳಗ್ಗೆ ಗುಡ್ ನೈಟ್ ಹೇಳ್ಬೇಕು ನಾವು. ಅಲ್ಲಲ್ಲ ಪುಚ್ಚಿ ನನ್ನ ಮಗನೇ. ಮಕ್ಕೋ ಆಯಿತು ಮಕ್ಕೋ. ಈ ಪುಸಿ ಹೇಗೆ ಅಂದರೆ ಅವರಲ್ಲಿ ಒಂದು 5-6 ಆ್ಯಂಗಲ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಯೋಗ ಮಾಡೋದಕ್ಕೆ ಬಿಟ್ಟರೆ ಫಸ್ಟು ನನ್ನ ಪುಸಿಗೆ ಅವಾರ್ಡ್ ಕೊಡೋದು. ಹಾಗೆ ನಿದ್ರೆ ಮಾಡ್ತಾ ಇರ್ತಾನೆ. ಇನ್ನು ಜಾಗನೂ ಅಷ್ಟೇ ಚೇಂಜ್ ಮಾಡ್ತಾ ಇರ್ತಾನೆ. ಅಲ್ಲಿ ಮಲಗಿದ್ದೆ ಸಾನು ರೂಮಲ್ಲಿ, ಅದೆಲ್ಲ ಸಾಕಾಯಿತು ಅನಿಸುತ್ತೆ. ನಮ್ಮ ರೂಮಲ್ಲಿ
ಈ ಕಾಟ್ ಏನಿದೆ ಅದ್ರ ಹಿಂದೆ ಇಲ್ಲಿ ಕಾಟ್ ಬರುತ್ತಲ್ಲ ಅದ್ರ ಹಿಂದೆ ಹಾಗೆ ಬಿನ್ ಬ್ಯಾಗ್ನ ಹಾಕಿದ್ದೀನಿ, ಯೂಸ್ ಮಾಡ್ತಾ ಇಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು. ಆ ಬಿನ್ ಬ್ಯಾಗ್ ಮೇಲೆ ಈ ರೀತಿ ಮಲ್ಕೊಂಡು ನಿದ್ರೆ ಮಾಡೋದು. ಅರ್ಧಂಬರ್ಧ ಕಣ್ಬಿಟ್ಕೊಂಡು ಏನೋ ಆಗ್ಬಿಟ್ಟೈತೆ ಬೆಕ್ಕುಗೆ ಅಂತ ನೋಡೋ ಥರ ಹಿಂಗೆ ಮಲ್ಕೊಂಡು ಉದ್ದಕ್ಕೆ ಮಲ್ಕ್ತಾನೆ. ಅವ್ನು ಎಷ್ಟು ಉದ್ದ ಅವನೇ ಅದ್ರ 2ರಷ್ಟು ಉದ್ದ ಇರೋ ಥರ ಮಲ್ಕೊಂಡು ಹಿಂಗೆ ನಿದ್ರೆ ಮಾಡ್ತಾ ಇರ್ತಾನೆ. ಮಾತ್ರ ಮುದ್ದು ಅದು ಮಾತ್ರ ನನಗೆ. ಅವಳು ಕುಕ್ಕಿ ಅವನು ಕುಕ್ಕಿ ಇಬ್ಬರು ಅಷ್ಟೇ ಇಷ್ಟ. ಅವರಿಬ್ಬರು ಇದ್ದರೆ ನನಗೆ ಇನ್ನೇನು ಬೇಡ, ಹಂಗೆ ಇರ್ತಾರೆ ಇಬ್ಬರೂ. ಇನ್ನು ಸರಿ ಇವತ್ತು ಆಷಾಢ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ನೆನ್ನೆ ಅಂತೂ ಪೂಜೆ ಮಾಡೋದಕ್ಕಾಗಲಿಲ್ಲ, ಇವತ್ತು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ಇನ್ನು ಪುಟ್ಟದಾಗಿ 5ರಿಂದ 3 ಚುಕ್ಕಿದು ರಂಗೋಲಿ ಸ್ಟಾರ್ನ ಹಾಕಿದ್ದೆ. ಇದಾದಮೇಲೆ ಲಾಸ್ಟಿಗೆ ಅದು ಕಮಲ ಹೂವಿನ ಡಿಸೈನ್ ಬರೋ ಥರದ್ದು. ಅಂದರೆ ಏನಂದರೆ ಇವಾಗ ಆಷಾಢ ಅಂತ ಬಂದರೆ ಚಾಮುಂಡಿ ಅಮ್ಮನವ್ರು ಹುಟ್ಟುಹಬ್ಬ ಬರೋ ಅಂಥ ವಾರ, ಅಂದರೆ ಚಾಮುಂಡಿ ಪೂಜೆ ಮಾಡೋ ಅಂಥ ದಿನ ಅಲ್ವಾ. ಅಂದರೆ ತಿಂಗಳು ಪೂರ ಚಾಮುಂಡಿ ಅಮ್ಮನವ್ರದ್ದೇ ಪೂಜೆ ಅಂತ ಬರೋದಲ್ವಾ. ಅವರಿಗೂ ಕೂಡ ಕಮಲ ಹೂವು ಅಂದರೆ ತುಂಬ ಇಷ್ಟ ಆಗುತ್ತೆ ಚಾಮುಂಡಿ ಅಮ್ಮನವ್ರಿಗೂ. ಹಾಗಾಗಿ ಕಮಲ ಹೂವಿಂದೇ ರಂಗೋಲಿ ಹಾಕೋಣ ಇವತ್ತು ಅಂತ ಹೇಳ್ಬಿಟ್ಟು. ಇವತ್ತು ಮಂಗಳವಾರ ಅಮಾವಾಸ್ಯೆ ಆದರೂ ಕೂಡ ಯೂಶ್ವಲಿ ಶುಕ್ರವಾರ ಹಾಕ್ತಿದ್ದೆ, ಆದರೆ ಆಷಾಢ ಆಗಿರೋದ್ರಿಂದ ಇವತ್ತು ಕಮಲ ಹೂವಿಂದೆ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಪುಟ್ಟದಾಗಿ ರಂಗೋಲಿ ಹಾಕ್ತಾಯಿದ್ದೆ. ಅಂದರೆ ತುಂಬ ಪುಟ್ಟದಾಗಿ ಏನು ಹಾಕ್ತಾಯಿಲ್ಲ. ಕುಕ್ಕಿನೂ ಸ್ವಲ್ಪ ಅದನ್ನು ಗೀಜೋದು ಅಳಿಸೋದೆಲ್ಲ ಕಮ್ಮಿ ಮಾಡಿದ್ದಾಳೆ. ಮುಂಚೆ ಜಾಸ್ತಿ ಇದು ಮಾಡಿಬಿಡ್ತಿದ್ಲು. ಇವಾಗ ಹೇಳ್ತಾ ಇರ್ತೀನಿ ಕುಕ್ಕಿ ಗೀಜಬಾರ್ದು, ಕುಕ್ಕಿ ಅಲ್ಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಳು ಅರ್ಥ ಮಾಡ್ಕೊಳ್ಳೋ ಥರ ಇದ್ದಾಳೆ. ಸೊ ಹಾಗಾಗಿ ಏನು ಅದನ್ನು ಗೀಜೋದಕ್ಕೆ ಹೋಗೋದಿಲ್ಲ. ಆದಷ್ಟು ಮೆಲ್ಗೆ ಓಡಾಡ್ತಾಳೆ. ಬಟ್ ಅವಳಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇದ್ದಾಗ ನಾವು ಹಿಡಿಯೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ಗೀಜ್ತಾಳೆ. ಪೂಜೆ ಮಾಡೋವ್ರಿಗೂ ಏನು ತೊಂದರೆ ಇರೋದಿಲ್ಲ. ಅಂದರೆ ನಾನು ಲೇಟಾಗೂ ಹಾಕ್ತಿದ್ದೀನಲ್ವ, ಹಾಗಾಗಿ ಮಕ್ಕಳು ಹೋಗೋ ಟೈಮಲ್ಲಿ ಹಾಕಿದ್ರೆ ಪಕ್ಕಕ್ಕೆ ಗೀಜಿಟ್ಟು ಪೂಜೆ ಆಗೋದ್ರೊಳಗೆ ಗೀಜ್ಬಿಟ್ಟು ಕೊಟ್ಟಿರ್ತಾಳೆ. ಹಾಗಾಗಿ ಏನು ಅಷ್ಟು ಗೀಜಲ್ಲ. ಈ ರೀತಿಯಾಗಿ ಪುಟ್ಟದಾಗಿ ರಂಗೋಲಿ ಹಾಕಿದ್ದೆ. ತುಂಬ ಕಲರ್ ಏನಿಲ್ಲ, ಮಾಮೂಲಿ ರೆಡ್ಡು ಯೆಲ್ಲೋ ಕಲರ್ ಏನಿರುತ್ತೆ ಅದನ್ನೇ ಹಾಕಿ ಈ ರೀತಿ ರಂಗೋಲಿ ಹಾಕಿ ಮುಗಿಸಿದ್ದೀನಿ. ಪೂಜೆ ಮಾಡಿ ಮುಗಿಸಿದ್ದಾಯಿತು. ಈ ರೀತಿಯಾಗಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ನೈವೇದ್ಯಕ್ಕೆ ಸೀಬೆ ಹಣ್ಣಾಗೈತೆ ಆಲ್ರೆಡಿ, ಅದು ಕಾಯೆಲ್ಲ ಹಣ್ಣಾಗೈತೆ, ಅದನ್ನು ಇಟ್ಟಿದ್ದೆ. ಇನ್ನಿಲ್ಲಿ ನಮ್ಮ ಕುಕ್ಕಿ ಬೇಬಿ ಇನ್ನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಿ ಸಾಂಬ್ರಾಣಿ ಹಾಕಿದ್ದೀನಿ. ಇಲ್ಲಿ ಕುಕ್ಕಿ ಬೇಬಿ ಮಲ್ಕೊಂಡು ನಿದ್ರೆ ಮಾಡ್ತೈತೆ. ಬಂದು ಇಲ್ಲಿ ಪಸೋಳೋದು, ಇಲ್ಲೇ ಇದಕ್ಕೆ ಬಂಗಾರಿಗೆ ಜಾಗ ಅಲ್ಲಮ್ಮ. ಚೆನ್ನಾಗೈತೆ ಇಲ್ಲಿ ಜಾಗ, ನಿಂಗೆ ಮೂಲೆಗಳು ಹುಡುಕ್ತಾಳೆ ಎಲ್ಲ ಅದನ್ನು. ಇಲ್ಲಿ ರಾಯರ ಪೂಜೆನೂ ಮಾಡಿದ್ದಾಯಿತು. ಈ ರೀತಿಯಾಗಿ ಸಿಂಪಲ್ಲಾಗಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ಆಲ್ಮೋಸ್ಟ್ ಯಾವಾಗಲೂ ಒಂದೊಂದೇ ಸಿಂಗಲ್ ಹೂವು ಇಡೋದು. ಇನ್ನು ನಮ್ಮ ಸಾನು ಇಲ್ಲಿ ಇದು ಸಂತದು. ಇನ್ನು ಇದನ್ನು ಓಪನ್ ಮಾಡಬೇಕು, ಮಾಡಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ನಮ್ಮ ಸಾನುಗೆ ಟೆಸ್ಟ್ ಇದೆ. ಟೆಸ್ಟನ್ನ ಎಕ್ಸಾಮ್ ರೇಂಜ್ ಗೊತ್ತವಳೆ. ಈ ಚಿಪ್ಸ್ಗಳೆಲ್ಲ ಇಲ್ಲಿ ಹೆಂಗೆ ಐತೆ ಅಕ್ಕ, ಎಷ್ಟಾಗೋದ್ರೂ ಪರವಾಗಿಲ್ಲ. ಅಯ್ಯೋ ಹೆಂಗೆ ಗೊತ್ತಾ, ನೈಟೆಲ್ಲ ಲೈಟ್ ಆನ್ ಆಗೈತಿ, ಇದು ಆಫೇ ಆಗಿಲ್ಲ ಲೈಟು. ಏನು ಮಾಡಿದ್ಲು ಅಂದರೆ ಲೈಟ್ ಆನ್ ಮಾಡಿಬಿಟ್ಟು ಇಲ್ಲಿ ಓದ್ತಿದ್ದಳು, ಅಲ್ಲಿ ಹೋಗಿ ಸೋಫಾ ಮೇಲೆ ಕೂತವಳೆ, ಹಾಗೆ ಮುದ್ರಕೊಂಡು ಮಲ್ಕೊಬಿಟ್ಟವಳೆ. ಚೂ ಮುಚ್ತಾರೆ. ಇಲ್ಲಿ ಸಂತು ಬಂದ್ರಲ್ಲ, ಬೆಣ್ಣೆ ತೊಗೊಂಡು ಬಂದವ್ರೆ. ಇಲ್ಲಿ ನಮಗೆ ಮತ್ತು ಇನ್ನೊಬ್ಬರಿಗೆ 3-4 ಸೇರು. ಇದು 4 ಸೇರು ಇರ್ಬೋದು ಅನ್ಸುತ್ತೆ. ಇದರಲ್ಲಿ ಒಂದು 3 ಸೇರು ಐತೇನೋ ಅಂತ ಅನ್ಕೊತೀನಿ. ಇಲ್ಲ 2-4 ಸೇರೇ ಇರ್ಬೋದು ಐತೆ. ಇನ್ನು ನಮ್ಮ ಮನೇಲಿ ಈ ಎಕ್ಸ್ಟ್ರಾ ಏನು ಗೊತ್ತಾ, ಇದು ಎಕ್ಸ್ಟ್ರಾ ಅನಿಸ್ತೈತೆ ನಮಗೆ, ಇಡೋದಕ್ಕೆ ಜಾಗ ಆಗ್ತಾಯಿಲ್ಲ. ಇನ್ನು ಇದು ಒಂದೇ, ಇದು 2 ಸಂತುಗೆ ಫೇವ್ರೇಟ್, ಇದು ಬೇಕೇ ಬೇಕು ಅಂತ ತಂದಿರೋದು. ಇದು 2 ಎಕ್ಸ್ಟ್ರಾ ಅನಿಸ್ತೈತೆ ನನಗೆ. ಇನ್ನಿಲ್ಲಿ ನಮ್ಮ ಪುಸಿದ ಆ್ಯಂಗಲ್ ಮತ್ತೆ ಚೇಂಜ್ ಆಗಿದೆ ನೋಡಿ. ಸ್ವಿಮ್ಮಿಂಗ್ ಮಾಡ್ತಾವ್ನು, ಸ್ವಿಮ್ಮಿಂಗು. ವಾಕ್ ಮಗನೇ ಹಿಂಗೆ ಮಲ್ಕೊಂಡಿದ್ಯಾ ನೀನು? ಮೋಕು ಹಿಂಗೆ ಮಲ್ಕೊಳ್ಳೋದು, ಕೂತ್ಕೊಂಡು ನಿದ್ದೆ ಮಾಡೋದಲ್ಲ. ಇಲ್ಲಿ ಕಪ್ಪೆ ಮರಿ ಥರ ಮಲ್ಕೊಂಡೈತಿದ್ದು. ಏನೋ ಈಗ ನಾನು ಫಸ್ಟು ತಿಂದ್ಬಿಟ್ಟು ಆಮೇಲಿಂದ ಅಡುಗೆ ಏನಿಲ್ಲ ಅಂದರೆ ಉಪ್ಸಾರು ಸ್ವಲ್ಪ ಐತೆ, ನೋಡೋಣ ಮಾಡಬೇಕಾಗುತ್ತೆ. ಬಟ್ ಆದರೆ ಅದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಮನಸ್ಸಿಲ್ಲ ಅಡುಗೆ ಮಾಡೋದಕ್ಕೆ. ಸೊ ಹಾಗಾಗಿ ಇನ್ನು ಪ್ಯಾಕ್ನ ಓಪನ್ ಮಾಡೋದಕ್ಕೆ ನಾನೇ ಕಾಯ್ತಾಯಿದ್ದೀನಿ. ಬಟ್ ಆ ಟೈಮೇ ಬರ್ತಾಯಿಲ್ಲ ಅದನ್ನು ಓಪನ್ ಮಾಡೋದಕ್ಕೆ. ತೆಗೆದು ತೋರಿಸ್ತೀನಿ ಏನೇನೆಲ್ಲ ತಂದಿದ್ದೀನಿ ಅಂತ. ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನಂಗೆ ಸೆರಾಮಿಕ್ಕು ಮತ್ತು ಗ್ಲಾಸ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಅಂದರೆ ಅದು ಹೊಡೆದೋಗುತ್ತೆ ಅಂತ ಗೊತ್ತು, ಬಟ್ ಆದರೂ ತಗೊಂತೀನಿ. ಆದಷ್ಟು ಹೊಡಿಯೋದು ತೀರಾ ಕಮ್ಮಿ. ನಮ್ಮ ಮನೇಲಿ ಹೊಡೆದ್ರೆ ನಮ್ಮ ಸಾನು ಹೊಡಿಬೇಕು, ಕಣ್ಣು ಹೊಡಿಬೇಕು. ಬಟ್ ಇಲ್ಲ, ಅವ್ರ ಕೈನೂ ಅಂಥ ಟೊಳ್ಳು ಕೈಗಳಲ್ಲ, ಬೇಗ ಹೊಡೆದಾಕೋದಿಲ್ಲ ಅವರು. ಹಾಗಾಗಿ ಎಷ್ಟು ದಿನ ಬರುತ್ತೋ ನನಗಿಷ್ಟ ಆಗುತ್ತೆ. ಸೊ ಹಂಗಾಗಿ ತಗೊಂತೀನಿ. ಓದ್ತಾ ಇದೆಯವ, ರೀಲ್ಸ್ ನೋಡ್ತಾವಳೆ. ಬ್ರೇಕ್ ಅಂತ ಎಷ್ಟು ಬ್ರೇಕ್ ತಗೋತಾವಳು ಗೊತ್ತಾ ನಮ್ಮ ಸಾನು? ಓದೋದಕ್ಕಿಂತ 0.5% ಬ್ರೇಕ್ ಇರುತ್ತೆ ಅವಳದು. ಅಲ್ಲೇ ಇವಾಗ ಫಸ್ಟು ನಾನು ಸ್ವಲ್ಪ ಪೊಂಗಲ್ ಹಾಕೊಂಡು ತಿಂದ್ಬಿಡ್ತೀನಿ. ಬಿಸಿ ಮಾಡಬೇಕು ಪೊಂಗಲ್ಲು, ಆರೋಗೈತೆ. ಮಾಡಿ ತಿಂದು ಆಮೇಲೆ ಸಿಗ್ತೀನಿ.
ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಕೂತಿದ್ದೆ. ಇನ್ನು ಮಧ್ಯಾಹ್ನದಕ್ಕೆ ಅಡುಗೆ ಅಂದರೆ ಸಾಂಬಾರಿತ್ತು, ರೈಸ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ರೈಸ್ ಬೇಕಿತ್ತು. ಹಾಗಾಗಿ ಕಾರ್ ಹತ್ರ ಬಂದೆ. ಸಂತು ಊರಿಂದ ತಂದಿದ್ದು ಕಾರ್ ಡಿಕ್ಕಿನಲ್ಲೇ ಇಟ್ಟಿದ್ರು, ಮೇಲೆ ತಂದಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಬಂದೆ. ಅದಾದಮೇಲೆ ಸಂತು ಅಳಸಂದೆ ಕಾಳು ತಂದಿದ್ದಾರೆ, ಅಂದರೆ ಊರಿಂದ ಕೊಟ್ಟು ಕಳಿಸಿದ್ದಾರೆ, ಅವ್ರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಅದನ್ನು ಅಲ್ಲೇ ಬಿಟ್ಟು ಬಂದಿದ್ದರು. ಈ ಹಸಿ ಕಾಳು ಸಿಕ್ಕಿದ್ರೆ ಒಂಥರ ಖುಷಿ ಜಾಸ್ತಿ. ಹಸಿ ಕಾಳು ಸಾಂಬಾರುಗಳು ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ನಂಗೆ ಫುಲ್ ಹ್ಯಾಪಿ ಆಗೋಯ್ತು. ಅದನ್ನೆಲ್ಲ ಎತ್ಕೊಬಿಟ್ಟು, ಅದನ್ನು ಇನ್ನು ಇಟ್ಟರೆ ಹಾಳಾಗ್ಬಿಡುತ್ತೆ, ಅದನ್ನು ಎತ್ಕೊಬಿಡೋಣ ಫಸ್ಟು ಅಂತ ಅದನ್ನು ಸೈಡ್ಗೆ ಇಟ್ಕೊಂಡೆ. ಇನ್ನು ಅಕ್ಕಿ ಏನು ಹೇಳಿದೆ ಅಂದರೆ ಅಕ್ಕಿ ತರೋದಕ್ಕೆ ಬಂದೆ ಅಂತ ಅಲ್ವಾ. ಮನೆಯಲ್ಲಿ ಅಕ್ಕಿ ಇದ್ವು, ಬಟ್ ಆದರೆ ನಾನು ಅಂಗಡಿಯಿಂದ ತಂದಿದ್ದು ಅಕ್ಕಿ ಇದ್ವು. ಈ ಅಂಗಡಿ ಅಕ್ಕಿ ಏನಾಗಿರುತ್ತೆ ಅಂದರೆ ತುಂಬ ಪಾಲಿಶ್ ಕೊಡಿಸ್ಬಿಟ್ಟಿರ್ತಾರೆ, ಅದು ಟೇಸ್ಟೇ ಅನ್ಸಲ್ಲ ಊಟಕ್ಕೆ. ಅದು ಉಪ್ಪು ಸಾಂಬಾರಲ್ಲಿ ಒಂಥರ ಖಾಲಿ ಅನಿಸುತ್ತೆ, ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸಂತು ಅದಕ್ಕೋಸ್ಕರ ಹೋಗಿ ಒಂದು ಬಾಕ್ಸ್ ತೊಗೊಂಡು ಬಾ ಅಂತ ಹೇಳಿದರು. ಅಂದರೆ ಸಂತು ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಆಗಿಬಿಟ್ಟಿತ್ತು, ಹಂಗಾಗಿ ಅವ್ರು ತಂದು ಕೊಟ್ಟಿರಲಿಲ್ಲ. ಸರಿ ಆಯ್ತು ಬಿಡಿ ಅಂತ ಹೇಳಿಬಿಟ್ಟು ನಾನು ಹೋಗ್ಬಿಟ್ಟು ಹಾಗೇ ಬಾಕ್ಸ್ ತೊಗೊಂಡೋಗಿ ಹಾಕ್ಕೊಂಡು ಬರ್ತಾಯಿದ್ದೆ. ಈ ಪಾಲಿಶ್ ಹಾಕ್ಸಿರೋ ಅಕ್ಕಿನ ಅಷ್ಟು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ ಯಾರಿಗೂ. ಹಾಗಾಗಿ ಇದು ಸಂತು ನಮ್ಮದು ಬೇರೆ ಇದೆ, ಅಂದರೆ ಸಂತು ಮನೆಯಲ್ಲೂ ಗದ್ದೆ ಇದೆ, ಅದು ಅಕ್ಕಿ ಅಲ್ಲ, ಇದು ಅವ್ರ ಭಾವನ ಮನೆಯಿಂದ ಇಸ್ಕೊಂಡು ಬಂದಿದ್ರು. ಸಂತಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕಿನ ಮಿಲ್ ಮಾಡಿಸ್ಕೊಂಡು ಎತ್ಕೊಂಡು ಬಂದಿದ್ರು. ಇಲ್ಲಿ ಕ್ರಿಕೆಟ್ಗೆ ರೆಡಿಯಾಗಿ ಕೂತವಳೆ, ತಿನ್ನಕ್ಕೆ ಬೇಕಂತೆ. ಊಟ ಮಾಡ್ದ ನೀನು? ಏನು ತಿಂದೆ? ತಿಂಡಿ. ನಾನು ಅದಕ್ಕೆಲ್ಲ ನನ್ನ ಹತ್ರ ಕಾಸಿಲ್ಲ. ಇಲ್ಲಿ ಇದು ಕಪ್ಪೆ ಮರಿ ಅವಳು ರೆಡಿ ಆಯ್ತೈತೆ ಅಂತ ನೋಡ್ತಾ ಕೂತೈತೆ. ಹಂಗೆ ಈಗ ಅವಳು ಓಡ್ತಾಳಲ್ಲ, ಎದೊಳ್ದೇನೆ ಏನಿರಲ್ಲ. ಹೆಂಗಿದ್ರು ಹೋಗ್ಬೇಕಾದ್ರೆ ಹೋಗೋಣ ಜೊತೆಗೆ ಅಂತ ಕಾಯ್ಕೊಂಡು ಕೂತಿರ್ತಾಳೆ. ಅವಳು ಕಳ್ಳಿ ಆಗ್ಬಿಟ್ಟು ಅವಳು ಇತ್ತೀಚೆಗೆ ಗೊತ್ತಿಲ್ದಂಗೆ ಓಡೋಗೋದು. ಅಲ್ಲೇನೆ ಕುಕ್ಕಿ, ವಿಜಲ್ ಯಾಕೆ ಹೊಡಿತಿದ್ಯಾ ಮನೇಲಿ? ವಿಜಲ್ ಹೊಡಿಬಾರ್ದು, ಹೊಡಿತೀನಿ. ಸರಿ, ಇನ್ನು ಇವಳ ಬಿಟ್ಟು ಬಂದು ದೀಪ ಹಚ್ತೀನಿ. ಇವಾಗ ಟೈಮ್ 4:15. ಇಲ್ಲಿ ಬ್ಯಾಗ್ ತಂದಿಕ್ಕಿರೋದು, ಬೊಂಬೆ, ಮುಖ ಒರೆಸ್ಕೊಂಡಿರೋದು ಎಲ್ಲ. ಟಿ ಶರ್ಟ್ ಯಾಕವ ಇಲ್ಲಿ ಬಿದ್ದೈತೆ? ಕುಕ್ಕಿ ಬೊಂಬೆಯಲ್ಲಿ, ಕುಕ್ಕಿ ನಿಂದು ಬೊಂಬೆ ಮರಿ ಇಲ್ಲಿ, ನಿಂದು ಗೊಂಬೆ ರಂಗಿ ಎಲ್ಲೋದ್ಲು? ಇದು ನಮ್ಮ ಕುಕ್ಕಿದು ಗೊಂಬೆ ರಂಗಿ, ಅವಳಿಗೆ ಫೇವ್ರೆಟ್ ಟಾಯ್ ಆಗಿಬಿಟ್ಟೈತೆ. ಇದು ಕನುಷಿಗೆ ಅಂತ ತಂದಿದ್ದು, ಆದರೆ ಕುಕ್ಕಿಗೆ ಫೇವ್ರೇಟು. ಎತ್ಕೊಂಡೋಗಿ ಕಚ್ಕೊಂಡು ಆಟ ಆಡ್ಕೊ ಕೂತಿರ್ತಾಳೆ. ಬಟ್ ಆದರೆ ಅದು ಸಿಗ್ತಾ ಇಲ್ಲ, ಡುಮ್ಮಾಳನ ಥರ ಐತೆ, ಕುಕ್ಕಿಗಿಂತ ದೊಡ್ಡದಾಗೈತೆ ಅದು. ಅದಕ್ಕೆ ಅವಳಿಗೆ ಕೋಪ ಬರ್ತೈತೆ. ಇಲ್ಲಿ ಸ್ಟ್ರೆಚ್ ಮಾಡೋದು. ಕಾಪೆ ಮರಿ ಅಲ್ಲಿ ಈಜೊಡಿತಾಳೆ. ಪುಸಿನೂ ಒಂಥರ ಈಜೊಡಿತಾನೆ, ಇವಳು ಒಂಥರ ಈಜೊಡಿತಾಳೆ. ನೀಡು ಕಾಲು ನೀಡು. ಕಪ್ಪೆ ಮರಿ ನೀನು. ಎತ್ಕೋ. ಅವಳು ಕನುಷಿ ರೆಡಿ ಆಯ್ತವಳಲ್ಲ, ಆಚೆ ಹೋಗ್ಬೇಕು ಅಂತ ಗೊತ್ತು, ಅದಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಾಂದ್ರೆ ಅದನ್ನೇ ಕಚ್ಕೊಂಡು ಕೂತಿರ್ತಾಳೆ. ಆಯ್ತಾ? ಹೋಗೋದಾ? ಹಾಕೋ ನೀನು. ಇನ್ನು ಕನುಷಿನ ಬಿಟ್ಟು ಬಂದು ಸಂಜೆ ದೀಪ ಹಚ್ಚಿದ್ದಾಯಿತು. ಇನ್ನು ದೀಪ ಹಚ್ಚಿದಾಗ ಮುಂದೆ ಏನು ಇಟ್ಟಿರ್ತೀನಿ ನೈವೇದ್ಯಕ್ಕೆ ಅದನ್ನು ತೊಗೊಂಡ್ಬಿಡ್ತೀನಿ. ಅಂದರೆ ಮೊದಲೇ ಸೀಬೆಕಾಯಿ ಹಣ್ಣಾಗಿತ್ತು, ನೀನು ಅದನ್ನು ಇಟ್ಟರೆ ಇದ್ದಿದ್ದು ಏನಾದರೂ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಜ್ಯೂಸ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಒಂದು ಬಿಳಿ ಸೀಬೆಕಾಯಿ ಇತ್ತು, ಇನ್ನೊಂದು ಕೆಂಪು ಸೀಬೆಕಾಯಿ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡೆ ಫಸ್ಟಿಗೆ. ಅದಾದಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಹಾಗೆ ಶುಗರು, ಮತ್ತು ಒಂದು 2-3 ಎಲೆ ಪುದೀನಾನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದು ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸ್ಕ್ವೀಸ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಮತ್ತು 1 ರೌಂಡ್ ಹಾಗೆ ಸುತ್ತಿಸಿ ಇದು ಸ್ಟ್ರೈನ್ ಮಾಡ್ಕೊಳ್ಳೋದು. ಅದರದ್ದು ಬೀಜ ಏನಿರುತ್ತೆ ಅದೆಲ್ಲ ಹೋಗೋತ್ರ ಫುಲ್ ಸ್ಟ್ರೈನ್ ಮಾಡಿಕೊಂಡು ಅದಕ್ಕೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಇದು ಸೀಬೆಕಾಯಿ ಜ್ಯೂಸ್ ರೆಡಿ ಆಗುತ್ತೆ. ಜ್ಯೂಸ್ ಮಾಡ್ಕೊಂಡಿದ್ದಾಯಿತು. ಅಂದರೆ ಅದು ಹಣ್ಣಾಗಿರೋ ಥರ ಇತ್ತು, ಹಣ್ಣಾಗಿರೋ ಸೀಬೆಕಾಯಿ ಅಷ್ಟು ಇಷ್ಟ ಆಗಲ್ಲ. ಆ ಜ್ಯೂಸ್ ಆದರೆ ಹೆಂಗಾದ್ರೂ ಕುಡಿಬೋದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ಟೇಸ್ಟ್ ನೋಡೋಣ. ಯಾವ ಟೇಸ್ಟ್ ಬರ್ತೈತೆ ಅಂದರೆ, ಈ ಜ್ಯೂಸ್ ಅಂಗಡಿಯಲ್ಲಿ ಪೈನಾಪಲ್ ಜ್ಯೂಸ್ ಮಾಡಿಕೊಡ್ತಾರೆ, ಅಂದರೆ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಪೈನಾಪಲ್ ಜ್ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಫ್ಲೇವರ್ ಐತೆ. ಶುಗರು ಲೈಟಾಗಿ ಹಾಕಿದ್ದು, ಜಾಸ್ತಿ ಹಾಕಿದ್ರೆ ಸ್ವೀಟ್ ಜಾಸ್ತಿ ಇರುತ್ತೆ. ಲೈಟಾಗಿ ಹಾಕಿದ್ರಿಂದ ಸೇಮ್ ನನಗಂತೂ ಪೈನಾಪಲ್ ಜ್ಯೂಸ್ ಕುಡಿತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತೈತೆ. ದಿನ ಬ್ಲ್ಯಾಕ್ ಸಾಲ್ಟು ಎಲ್ಲ ಮಿಕ್ಸ್ ಆಗಿದ್ದರಿಂದ. ಸಾನೋ ಬನ್ನಿ. ತಲೆ ಯಾಕೆ ಹಿಂಗೆ ಬಿಟ್ಕೊಂಡ್ಬಿಡ್ತಿದ್ಯಾ? ಹೆಂಗೈತೆ ಟೇಸ್ಟ್ ನೋಡೋಣ. ಯಾವ ಥರ ಟೇಸ್ಟ್ ಬರ್ತೈತೆ ನಿಮಗೆ? ಸ್ವೀಟು ಇಲ್ಲ, ಖಾರ, ಒಂಥರ ಡಿಫ್ರೆಂಟ್. ಜೆಲಿ ಮಾಡೋದು ಬರ್ತದೆ ಗೊತ್ತಾ? ನೇಚರ್ ಜೆಲಿ ಥರ. ಹೌದಾ? ಅದೇ ಒಂಥರ ಸಾಲ್ಟು, ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಇರುತ್ತಲ್ಲ, ಹಂಗೈತೆ. ಅದನ್ನು ಬೇಕಾದ್ರೆ ಕಂಪೇರ್ ಮಾಡ್ಬೋದು ಇದಕ್ಕೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗೈತೆ.
ಓಕೆ ನೋಡಿ ಸರ್ ಸಾರಿ ನಿಂದೆ ನೋಡ್ತೀನಿ ಅನ್ಸಿದ್ದು ಚೆನ್ನಾಗಿಲ್ಲ. ಅವಳೇನೋ ನೋಡ್ಲಿ, ಈಗ ನಾನೇನೇನು ತಂದಿದ್ದೆ ಅನ್ನೋದನ್ನ ನಾನೇ ಓಪನ್ ಮಾಡ್ತೀನಿ. ನಾನು ಇಷ್ಟು ದಿನ ಯಾವುದನ್ನು ಓಪನ್ ಮಾಡಿ ನೋಡ್ದೇನೆ ಇರೋಳಲ್ಲ, ಅಲ್ಲಿ ನೋಡ್ಕೊಂಡು ಬಂದಿದ್ನಲ್ವ, ಅದಕ್ಕೆ ಸಮಾಧಾನವಾಗಿದ್ದೀನಿ. ಸೊ ಅದನ್ನೆಲ್ಲ ಓಪನ್ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ. ಇವತ್ತು ಓಪನ್ ಮಾಡಿಬಿಡ್ತೀನಿ. ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಅನ್ನೋದೇನಿಲ್ಲ, ಅವ್ರು ಪ್ಯಾಕ್ ಮಾಡಿಕೊಟ್ಟಿದ್ದನ್ನು ತೆಗೆಯೋದು ಎಲ್ಲ ಜೋಡಿಸ್ಬೇಕು, ತೋರಿಸ್ತೀನಿ. ಅವರು ಎಲ್ಲದನ್ನು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಅಂದರೆ ಸೆರಾಮಿಕ್ಸ್ ಹೊಡೆದೋದ್ರೆ ತೊಗೊಂಡಿದ್ದು ವೇಸ್ಟ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಅವರು ಫುಲ್ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಅಂತ ಹೊಡೆದಾಕ್ಬಿಟ್ಟಿ ಅಂತ ಸುಮ್ಮನೆ ಇದೆಲ್ಲ ಹೆಂಗೆ ಗೊತ್ತಾ, ದೊಡ್ಡದಾಗಿ ಪ್ಯಾಕಿಂಗ್ ಕಾಣಿಸ್ತೈತೆ, ಅಂದರೆ ಅಷ್ಟು ಜಾಸ್ತಿ ಇರಲ್ಲ. ಪೇಪರ್ ಸುತ್ತಿ ಅದನ್ನು ಹೊಡೆದೋಗ್ಬಾರ್ದು ಅಂತ ಕೊಟ್ಟಿರ್ತಾರಲ್ಲ, ಹಾಗಾಗಿ. ಇಲ್ಲಿ ಫಸ್ಟು ಇದು ಸಾನು ಹೆಂಗೈತೆ? ಹಾಂ ಆಯ್ತಾ? ಯಾವ ಶೇಪ್ ಅಂತಾರೆ ಇದನ್ನ? ನನಗೆ ಗೊತ್ತಾಯ್ತಿಲ್ಲ. ಶೀಶಲ್ಲು. ಚಾಕಿ ಚಾಕಿ ಕಚ್ಚಾಡು. ಇನ್ನು ಈ ರೀತಿದು 4 ಏನೋ ಐತೆ. ಇದು ಏನಾದರೂ ಸರಿ, ಡಿಪ್ಪಿಂಗ್ ಏನಾದರೂ ಯೂಸ್ ಮಾಡೋದು. ಇದು ಎಷ್ಟು? 4 ರಿಂದ 80 ರೂಪಾಯಿ. ಆರಾಮ್ಸೆ ತಗೋಬೋದಲ್ಲ. ಅಲ್ಲಿಗೆ 1 ರೂಪಾಯಿಗೆ ಒಂದಕ್ಕೆ 20 ರೂಪೀಸ್ ಸಿಕ್ತಿದ್ದು. ಈರು ನಂತೆ ಕನುಷಿ ಹೊಡೆದು ಗಿಡದಾಕ್ಬಿಟ್ಟಿಯಾ. ಇದು ಟೋಟಲು 4 ಪಾರ್ಟ್ ಐತೆ. ಕನು ಪಕ್ಕ ಹೊಡಿತೀಯ ನೀನು ಪ್ಲೀಸ್. ಇದು ಒಂದು ಜಸ್ಟ್ ಇದು ಯಾವ ಥರ ಗೊತ್ತಾ, ಪಾಸ್ತಾ ಬೌಲ್. ಏನೇ ಕುಕ್ಕಿ ಮಾ ಹುಲ್ಲು ಬೋಂಬರ ಬಾ ಮೇಲೆ ಬನ್ನಿ ಬರೀ ನೀನು ಪಾಸ್ತಾಗೆ ಮಾಡ್ತೀನಿ. ಆ ಥರ ಬೌಲ್ ಇದು ಪಾಸ್ತಾಗೆ ಯೂಸ್ ಮಾಡ್ಬೋದು, ಸಲಾಡ್ಸ್ಗೆ ಅದಕ್ಕೆಲ್ಲ ಯೂಸ್ ಮಾಡೋ ಅಂತ ಬೌಲ್. ಸುಮ್ಮನೆ ಇಡೋಮು ತಗೊಂಡಿದ್ದು ಬಂಗಾರಿ, ತಗೊಂಡಿದ್ದು ಬಂಗಾರಿ. ನಿನ್ ಕರ್ಕೊಂಡು ತಪ್ಪು ಮಾಡಿದ್ನ ನಾನು. ಇಲ್ಲಿ ಕೇಳಿ ಬಾ ಕೇಳಿ ನೀನು ಬಂಗಾರ ಇಲ್ಲೇ ಇಡ್ಬೇಕಿಲ್ಲ. ಕುಚ್ಚು ಸರಿ ಕುಕ್ಕಿ ಸರಿ ಸರಿ ಕುಚ್ಚು. ಅವಳಿಗೆ ಅರ್ಧ ಸ್ವಲ್ಪ ಕೊಡಬೇಕು ಬೇಕಾ? ಬಿಡತ್ತಾನೆ. ಆಮೇಲೆ ಇದು ಒಂದು ಕ್ಯೂಟಾಗೈತೆ. ಇದು ಒಂದು ಇದಲ್ಲ, ಇನ್ನೂ ಬೇರೆ ಇದೆ. ಇದು ನಾರ್ಮಲ್ ಸೂಪು ಇಲ್ಲ ಸರ್ವಿಂಗ್ ಬೌಲ್, ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು. ಅವಳು ಇಳಿಬೇಕಂತ ಇಳಿಸ್ಬಿಟ್ಟು ಈ ಕೆಲಸ ಬೇಡ. ಬೋ ಬಂಗಾರ ಅಮ್ಮ ಹೊಡೆದಿಡ್ದು ಹಾಕ್ತಾರೆ. ಅದೇ ಥರದ್ದು ಟೋಟಲ್ ಬೌಲ್ಗಳು ಅದು 2 ಇರ್ಬೋದೇನೋ, ಅಂದರೆ ಒಂದೇ ಥರ ಕಲರ್ ತುಂಬ ತಗೊಳ್ಳಿದ. ಇಲ್ಲಿ ಇದೆರಡು, ಇದು ಸೇಮು ಸೂಪ್ಗೆ ಇಲ್ಲಾಂದರೆ ಸರ್ವಿಂಗ್ ಬೌಲ್ ಥರ ಯೂಸ್ ಮಾಡ್ಬೋದು. ನಾನು ಪುಟ್ ಬೌಲ್ಗಳು ತೊಗೊಳ್ಳಿಲ್ಲ, ತಗೊಳ್ತಾ ದೊಡ್ಡ ಬೌಲ್ನೇ ತೊಗೊಂಡಿದ್ದೆ. ಪುಟ್ಟದು ತಗೋಬೇಕಿತ್ತು ಬಟ್ ತಗೊಂಡಿಲ್ಲ, ನೆಕ್ಸ್ಟ್ ಟೈಮ್ ಹೋಗ್ತೀನಿ. ಇನ್ನು ಇದು ನಮ್ಮ ಕನುಷಿದು ನ್ಯೂಡಲ್ಸು, ಸೂಪು, ಆಮೇಲೆ ಓಟ್ಸು, ಈ ಥರದ್ದು ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ತಗೋಬಾ ನೀನೇ ಬಾ ಇಲ್ಲೇ. ಓಹೋ ತಂದು ತೋರಿಸ್ಬೇಕಂತ. ಏಯ್ ಈಗೇನು ಅರ್ಜೆಂಟ್ ಬೇರೆ. ಇದು ಒಂಥರ ಇಷ್ಟ ಆಯಿತು, ಡಿಫ್ರೆಂಟಾಗಿ ಐತೆ. ಇದು ಸ್ಪೂನ್ಸ್ಗಳು. ಇಲ್ಲಿ ಈ ರೀತಿಯಾಗಿ ಸ್ಪೂನ್ಸು 6 ಸ್ಪೂನ್ ಬರುತ್ತಿದ್ದು, ಗೋಲ್ಡನ್ ಕಲರ್ದು, ಚೆನ್ನಾಗಿ ಕ್ಯೂಟ್ ಆಗೈತೆ. ಹತ್ರದಿಂದ ತೋರಿಸು. ಬಿದ್ದಿತ್ತು ಗ್ಲಾಸ್. ಇದು ಓಕೆ ಗ್ಲಾಸ್ದು, ಅದು ಚೆನ್ನಾಗೈತೆ, ಕ್ಯೂಟ್ ಆಗೈತೆ. ಅದು ಒಂಥರ ಅಲ್ಲೊಂಥರ ಎಲ್ಲ ನೈಸ್ ಪಿಕ್ಚರ್ಸ್ ತೆಗೆದಿದ್ದು. ಇದು ಕ್ಯೂಟ್. ಇದನ್ನು ಸೇಮ್ ಅದೇನು ಬ್ಲೂ ಕಲರ್ ತೋರಿಸ್ತೆ, ಎಲ್ಲೋ ಐತೆ ಅಂದರೆ ಅದು ಬೇರೆ, ಅದು ಟ್ರೇ. ಇನ್ನು ಇದು ಒಂದು ಬೌಲ್. ಎಲ್ಲ ಸರ್ವಿಂಗ್ ಬೌಲ್ಗಳೇ ಆಲ್ಮೋಸ್ಟ್. ಸರ್ವಿಂಗ್ ಬೇಕಾದರೂ ಯೂಸ್ ಮಾಡ್ಬೋದು, ನಾವು ಫುಡ್ ತಿಂತೀವಿ ಅಂದರೂ ಯೂಸ್ ಮಾಡ್ಬೋದು. ಇದು ಟೋಟಲು 4 ಇದೆ ಸೆಟ್ಟು. ಅಲ್ಲೆರಡು ಇದೆ, ಅದು ಅದಕ್ಕೆ ಸೆಟ್ ಅಲ್ಲೇ ಸಣ್ಣ. ಎಲ್ಲಾದ್ರ ಜೊತೆಗೂ ಸ್ಪೂನ್ಗಳು ಮ್ಯಾಚ್ ಆಗುತ್ತೆ. ಇದು ಒಂದು ಡಿಫ್ರೆಂಟ್ ಕಲರ್ ಸೇಮ್ ಇದೆ ಬಟ್ ಡಿಫ್ರೆಂಟ್. ಈ ರೀತಿಯಾಗಿರೋದು ಫ್ಲವರ್ ಥರ ನೋಡು. ಜಾಮೂನು, ಐಸ್ ಕ್ರೀಮ್ಸು ಚೆನ್ನಾಗಿವೆ. ಅಲ್ಲಿರೋದೆಲ್ಲ ಒಂಥರ ಕ್ಯೂಟ್ ಲುಕ್ ಆಗೈತೆ. ಬಟ್ ಇಲ್ಲ, ಯಾರಾದ್ರೂ ಮನೆ ಕಟ್ಟಿರೋರು ಅಲ್ಲಿ ತುಂಬಾ ಜನ ಅದೇ ತರ ತಗೊಂತಿದ್ರು. 20,000 ಮೇಲೆಲ್ಲ ಬಿಲ್ ಮಾಡ್ತಾ ಇದ್ರು. ಬಟ್ ಮಾಡ್ಬೋದು ಆರಾಮ್ಸೆ, ತುಂಬಾ ಸಾಮಾನುಗಳು ತಗೊಂಡ್ರು ಅವ್ರು. ತುಂಬಾ ತಗೊಂಡ್ರು. ಅಷ್ಟು ತಗೊಂಡ್ರೆ ಓಕೆ ನಡೀತೆ. ಇದು 4 ಅಲ್ಲ 6 ಇದು ಬೌಲ್ಸ್ ಇರೋದು. ಹುಷಾರು ಮೆಲ್ಗಿಡು. ಇದು ಅದೇ ತರ ಬಟ್ ಏನು ನ್ಯೂಡಲ್ಸ್ ತಿನ್ನೋದಕ್ಕೆ, ಅದಕ್ಕೆ ಆ ತರದಕ್ಕೆ ಈ ಬೌಲು ಚೆನ್ನಾಗೈತಿ. ಇದು ನನಗೆ ಅಲ್ಲಿ ಯಾವ ತಗೊಂಡು ಯಾವ್ದು ಬಿಡೋದು ಅಂತ ಗೊತ್ತಾಯ್ತಲ್ಲ. ಎಲ್ಲ ಬೇಕು ಫಸ್ಟ್, ಎಲ್ಲ ಬೇಡ ಅನ್ಸೋದು, ಆಮೇಲೆ ಎಲ್ಲ ಬೇಕು. ಪ್ಲೀಸ್ ತಗೋ, ಅಲ್ಲಿ ಇಟ್ಬಿಡು ಆ ಕಡೆ ಸೈಡ್. ಇದು ಕ್ಯೂಟ್ ಆಗಿ ಒಂಥರ ಕ್ಯೂಟ್ ಸರ್ವಿಂಗ್ ಬೌಲ್. ಇಲ್ಲಿ ಇಟ್ಕೊಳ್ಳೋದು ಹ್ಯಾಂಡಲ್ ಬರುತ್ತೆ, ಚೆನ್ನಾಗಿರ್ತಿದ್ದು ಅಂತ. ಇಲ್ಲೆಲ್ಲ ಫ್ಲವರ್ ಐತೆ.
ಇದೆಲ್ಲ ಬೀಳಿಸ್ತಾ ಇದ್ದೀವಿ ಬೇರೆ ಇದೆ. ಇದೇ ಥರದ್ದು ಬೇರೆ ಇಟ್ಕೊಂಡಿದ್ದೆ ಹಿಂಗೆ ಹಿಂಗೆ ಆಗ್ತದೆ. ಮೆಲ್ಲಗೆ ಮೆಲ್ಲಗೆ ಆಯ್ತು ನೀನು ಬೀಳಿಸಿ ಹೊಡೆದಿದೆ ಕನೋ ಇದು ಸೇಮ್ ಇದೇ ಥರದ್ದು. ಇನ್ನು ಅಲ್ಲಿ ಮ್ಯಾಚ್ ಇಲ್ಲಿ ಬಿಲ್ಲು ಕೂಡ ಇದೆ ತೋರಿಸ್ತೀನಿ. ಅಂದ್ರೆ ಅಫೋರ್ಡ್ ಪ್ರೈಸ್ ನಮಗೆ ಇಲ್ಲಿ ಆನ್ಲೈನ್ ಅಲ್ಲಿ ತಗೊಂಡ್ರೆ ಇಷ್ಟಕ್ಕೆ ಇಷ್ಟು ಪ್ರಾಡಕ್ಟ್ ಸಿಗಲ್ಲ. ಇಲ್ಲಿ ಈ ತರ ಟ್ರೇ ಇರೋದು ಈ ತರದ್ದು 4 ಪ್ಲೇಟ್ಸ್ ಐತೆ. ಮೆಲ್ಲಗಿಕ್ಕೋ ಇದಕ್ಕೆ ನಿನ್ ಕೊಡೋದು ಹೋದೆ. ಇಲ್ಲಿ 4 ಪ್ಲೇಟ್ಸ್ ಈ ತರದ ಪ್ಲೇಟ್ಸ್ಗಳು ಊಟದ ಪ್ಲೇಟ್ಸ್ಗಳೆಲ್ಲ 4 ತಗೊಂಡಿದ್ದೀನಿ. ಇದಿಷ್ಟೇ ತಂದಿದ್ದು. ಇನ್ನು ಎಲ್ಲ ಈ ಪ್ರೈಸ್ ಅಲ್ಲಿ ನಮಗೆ ಆನ್ಲೈನ್ ಅಲ್ಲಿ ತಗೊಂಡ್ರು ಇಷ್ಟು ಕಮ್ಮಿಗೆ ಸಿಗೋದಿಲ್ಲ, ಅಷ್ಟು ಕಮ್ಮಿಗೆ ಎಲ್ಲ ಸಿಕ್ಕಿದ್ದು. ಬಟ್ ಎಲ್ಲ ನನಗೆ ಇಷ್ಟ ಆದ್ವು, ಚೆನ್ನಾಗಿದೆ ಅನಿಸ್ತು. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದು 4 ಅಲ್ವಾ ಇರೋದು? ಇದು ಟೋಟಲ್ 4 ತಗೊಂಡಿದ್ದು. ಅಂದ್ರೆ ಐಸ್ ಕ್ರೀಮ್ಸ್ ಸರ್ವ್ ಮಾಡ್ಬೋದು, ಜಾಮೂನು, ರಸಗುಲ್ಲ, ಆಮೇಲೆ ಇನ್ನೇನು ಪಾಯಸ ಆ ಥರದ್ದು ಸರ್ವ್ ಮಾಡ್ಬೋದು. ಆ ರೀತಿ ಲೈಟಾಗಿ ಬೌಲ್ ತರನು ಇದೆ. ಇದು ಬೌಲ್ ತರನು ಯೂಸ್ ಮಾಡ್ಬೋದು, ಪ್ಲೇಟ್ ತರನು ಯೂಸ್ ಮಾಡ್ಬೋದು. ಇಷ್ಟನ್ನ ತಗೊಂಡ್ ಬಂದಿದ್ದು. ಮನೆಗೆ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನು ಜಾಸ್ತಿ ಬೈ ಮಾಡ್ತಾ ಇದ್ದೀನಿ. ಮನೇಲಿ ಇರೋದಕ್ಕೆ ನನಗೆ ಈಗ ತಾನೇ ಕಿಚನ್ನ ಆರ್ಗನೈಸ್ ಮಾಡಿದೆ. ಇಡೋದಕ್ಕೆ ಜಾಗ ಇಲ್ದೇನೆ ಇರೋ ಬರೋದೆಲ್ಲ ಮೇಲೆ ಹಾಕ್ತೆ ಅಂತ ತೋರಿಸ್ತಾ ಇಲ್ವಾ. ಬಟ್ ಆದ್ರೂ ಮನ್ಸು ತಂದಿದ್ದೀನಿ. ಈಗ ಇನ್ನೂ ಒಂದಷ್ಟು ಮೇಲೆ ಹಾಕಿ ಮತ್ತೆ ಇದನ್ನ ಜೋಡಿಸ್ಬೇಕಾಗಿದೆ. ನೋಡೋಣ, ಜೋಡಿಸ್ಬಿಟ್ಟು ತೋರಿಸ್ತೀನಿ ಹೆಂಗೆ ಜೋಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಿ ಪ್ಲೇಸ್ ಮಾಡಿರ್ತೀನಿ ಅದಕ್ಕೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾ ತೋರಿಸ್ತೀನಿ ಅದನ್ನ. ನನಗೂ ಹೆಂಗೆ ಅನ್ಸುತ್ತೆ ಗೊತ್ತಾ, ಮನ್ಸು ತಡೆಯೋದಿಲ್ಲ, ಹೋಗಿ ತಗೋಬಿಡ್ತೀನಿ. ಆಮೇಲೆ ಅನ್ಸುತ್ತೆ ನೆಕ್ಸ್ಟ್ ಸಂತ ಏನಾದರೂ ಮನೆ ಚೇಂಜ್ ಮಾಡೋ ಪರಿಸ್ಥಿತಿ ಬಂದ್ರೆ, ನಾವು ಚೇಂಜ್ ಮಾಡೋದು ಮೀನ್ಸ್ ಅಂದ್ರೆ ನಮ್ಗೆ ಮನೆ ಕಟ್ಕೊಂಡು ಹೋಗೋ ಆಸೆ ಇರೋದು. ಅಲ್ಲಿವರೆಗೂ ಖಾಲಿ ಮಾಡೋದಿಲ್ಲ ಸ್ವಂತ ಮನೆ ಮಾಡೋದ್ರ ಬದಲಾಗಿ ಗೋಡನ್ ಮಾಡ್ಬೇಕಾಗುತ್ತೇನೋ. ಹಂಗೆ ಯಾವ್ದಾದ್ರು ಪ್ಯಾಕ್ ಮಾಡಿ ಮೇಲೆ ಹಾಕ್ತಾ ಇದೀನಿ. ಗೋಡನ್ ಏನು ಎಷ್ಟೊಂದಿದೆ, ಅಲ್ಲಿ ಇನ್ನೂ ಬೈ ಮಾಡೋದು ತುಂಬಾ ಇದೆ. ನನಗೆ ಈ ಮನೆಯಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಬಂದಿದ್ದೀನಿ. ನೋಡೋಣ ನೆಕ್ಸ್ಟು ಇನ್ನು ಇಷ್ಟು ಬೈ ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ಇವಾಗ ಹತ್ರದಿಂದ ತೋರಿಸ್ಬಿಡ್ತೀನಿ ಒಂದ್ಸರಿ. ಅದೇ ನೆಕ್ಸ್ಟ್ ಏನಾದರೂ ಮನೆ ಅಂತೂ ಮಾಡಲ್ಲ, ಗೋಡನ್ನೇ ಮಾಡಕ್ಕೆ ಹೇಳ್ಬಿಡ್ತೀನಿ ಸತ್ತಿನಿ. ಎಲ್ಲ ಒಂಥರ ಚೆನ್ನಾಗಿದೆ. ಇದೇ ಥರ ಇದು ಸಿಗುತ್ತೆ ನಮಗೆ, ಇದರಲ್ಲೂ ಸಿಗುತ್ತೆ. ನಾನು ಇಲ್ಲಿ ಏನೇನು ತಗೊಂಡಿದ್ದೀನಿ ಅದು ಸೇಮ್ ಕಲರ್ ಅಲ್ಲಿ ಸಿಗುತ್ತೆ. ಬಟ್ ಆದ್ರೆ ನನಗೆ ಎಲ್ಲ ಸೇಮ್ ಕಲರ್ ಅಲ್ಲಿ ಬೇಡ ಅನ್ಸ್ತು. ಸೊ ಹಂಗಾಗಿ ಸಪ್ರೇಟ್ ತಗೊಂಡಿದ್ದೀನಿ. ಏನ್ ಗೊತ್ತಾ, ಅದನ್ನ ಪ್ರೊಪರ್ ಯೂನಿಟ್ ಮಾಡ್ಕೊಂತಾರಲ್ಲ ಅವರಿಗೆ ಅಲ್ಲಿ ಚೆನ್ನಾಗಿ ಇಡೋದಕ್ಕೆ ಇದು ಪ್ರೊಪರ್ ಯೂನಿಟ್ ಮಾಡ್ಕೊಳ್ಳೋ ಅಂತವರಿಗೆ ಪೇರ್ ಕಲರ್ ಆಗಿ ತಗೊಳ್ಳೋಂಥದ್ದೆಲ್ಲ ಅವರಿಗೆ ಪೇರ್ ಮಾಡಿ ಇಡೋದಕ್ಕೆ ಎಲ್ಲ ತರದ್ದು ಕೂಡ ಸಿಗುತ್ತೆ. ಸೊ ಹಂಗೈತೆ ಇದು. ಓಕೆ, ಇದನ್ನ ತೋರಿಸಿಲಿ. ಇದೆಲ್ಲ ಡಸ್ಟ್ ಆಗಿದೆ, ಇದು ಕ್ಲೀನ್ ಮಾಡಬೇಕು, ವಾಶ್ ಮಾಡಿಡಬೇಕು. ಈ ರೀತಿದು ಬೌಲ್ ಇದು. ಅಂದರೆ ಮ್ಯಾಗಿ, ನೂಡಲ್ಸು ಏನಾದರೂ ತಿನ್ಬೋದು. ಇದನ್ನು ಸರ್ವಿಂಗ್ ಬೌಲ್ ಆದರೂ ಯೂಸ್ ಮಾಡ್ಬೋದು, ಏನಾದರೂ ತಿನ್ನೋದಕ್ಕೂ ಯೂಸ್ ಮಾಡ್ಬೋದು. ನಾನು ತೋರಿಸಿದ್ದೇನೆ. ನೋ ಅಂತಾನೆ ಇರಬೇಡ. ಇಲ್ಲಿ ಸ್ಪೂನ್ಸ್ ಮಾತ್ರ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಇದು ಚೆನ್ನಾಗೈತೆ. ಇನ್ನು ಇದು ಬೌಲು. ಇಲ್ಲಿ ಇಟ್ಟಿರೋ ಪ್ಲೇಸೇ ಸರಿ ಇಲ್ಲ, ಬಟ್ ಅದನ್ನು ತೋರಿಸ್ತಾ ಇದ್ದೀನಿ. ಒಳಗಡೆ ಜೋಡಿಸಿದ್ಮೇಲೆ ನೀಟಾಗಿ ಕಾಣಿಸುತ್ತೆ. ಈ ಥರ ಇದೆರಡು ತಗೊಂಡಿರೋದು. ಇದು ಅದೇ 4 ಸೆಟ್. ಇದು ಏನಿದು ಪ್ಲೇಟು, ಇದು ತಟ್ಟೆ. ಇನ್ನು ಇಲ್ಲಿ ಇನ್ನು 3 ತಟ್ಟೆ ಇದೆ, ಎತ್ತಿಡ್ತೀನಿ. ಇವಾಗ ಇಡೋದಕ್ಕೆ ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಕಮ್ಮಿ ಇಟ್ಟಿದ್ದೀನಿ. ಇಷ್ಟ ಈ ಥರದ ಇನ್ನೊಂದು ಮಿಲ್ಕ್ ಥರ ಅಥವಾ ಎಲ್ಲ ಐತದು ಮಿಲ್ಕ್ ಬೇರೆ ಕಂಟ್ರಿಲಿ ಮಿಲ್ಕ್ ಎಲ್ಲ ಕೊಡಲ್ವ ಹಿಂಗೆ ಆ ಥರದ್ದು ಇದ್ವಲ್ಲ, ಎಲ್ಲ ಥರದ್ದು